ಮದುವೆ ಮನೆಯಲ್ಲಿ ಮೊದಲು ಉಂಡವನೇ ಜಾನ ಅಂತ ಹೇಳ್ತಾರೆ. ನೀವೆಲ್ಲರೂ ಜಾನರಾಗಿರಿ, ನನಗೆ ಏನೂ ಉಳಿದಿರಲಿಲ್ಲ ಉಣ್ಣಾಕಿಗೆ. ಎಲ್ಲರೂ ಏನು ಮಾತಾಡಬೇಕು ಎಲ್ಲ ಮುಗಿಸ್ಬಿಟ್ಟಿದ್ದಾರೆ. ನಾ ಇನ್ನೆಲ್ಲಿ ಸೋಸ್ ತೆಗೆದ್ರೆ ಏನೂ ಸಿಗ್ತಾ ಇಲ್ಲ. ಸೊ ವೇದಿಕೆಯ ಮೇಲಿರುವಂತಹ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ರಾಮನಗೌಡ ಹಟ್ಟಿಯವರೇ, ಶ್ರೀಮತಿ ರಾಮನಗೌಡ ಹಟ್ಟಿಯವರೇ, ಅವರ ತಾಯಿಯವರೇ ಮತ್ತು ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಯವರಾದಂತಹ ಡಾಕ್ಟರ್ ಕೆ ಆನಂದ್ರವರೇ, ನಮ್ಮ IRB ಕಮಾಂಡೆಂಟ್ ಪ್ರಸನ್ನರವರಿದ್ದಾರೆ, ವಿಜಯಪುರ ಡೆವಲಪ್ಮೆಂಟ್ ಅಥಾರಿಟಿ ರಾಜಶೇಖರ್ ಗಂಬಳ್ ಅವರಿದ್ದಾರೆ, ಲೋಕಾಯುಕ್ತ SP ಮಲ್ಲೇಶ್ ಅವರಿದ್ದಾರೆ, ನಮ್ಮ CMC ಕಮಿಷನರ್ ಆದಂತಹ ನಮ್ಮ ವಿಜಯ್ ಅವರಿದ್ದಾರೆ. ಅದೇ ರೀತಿ ಕಾರ್ಯಕ್ರಮ ಮುಂಭಾಗದಲ್ಲಿ ವಿಜಯಪುರ ಜಿಲ್ಲೆಯ ಎಲ್ಲ ಸಮಸ್ತ ನಾಗರಿಕರು ಇಲ್ಲಿ ನೆರೆದಿದ್ದೀರಾ. ರಾಮನಗೌಡ ಹಟ್ಟಿಯವರ ಕುಟುಂಬ ಸದಸ್ಯರು ಕೂಡ ಇಲ್ಲಿ ಇದ್ದಾರೆ. ನಮ್ಮ ಇಲಾಖೆ ಎಲ್ಲ ಅಧಿಕಾರಿ ಸಿಬ್ಬಂದಿಯವರು ಕೂಡ ಇಲ್ಲಿದ್ದಾರೆ. ಹಟ್ಟಿಯವರು ಹೇಳ್ತಾ ಇದ್ರು ಏನು ಅಂತಂದರೆ, ಸರ್ ರಿಟೈರ್ಡ್ ಆದಮೇಲೂ ಕೂಡ ನಂದು ಏನಾದರೂ ಇದ್ದರೆ ಹೇಳಿ, ನಾನು ಬಂದು ಕೆಲಸ ಮಾಡ್ತೀನಿ ಅಂತಂತೇಳಿ. ಗೋವಿಂದಪುರ 50 ಅರೆಸ್ಟ್ ಆಗಿದ್ದಾವೆ, ಇನ್ನೂ 8 ಬಾಕಿ ಇದ್ದಾವೆ ಹಟ್ಟಿಯವರು. ಅವು 8 ಉಳಿದಿದ್ದಾರೆ. ಸೊ ಹಾಗಾಗಿ 50 ಆಗಿದೆ, ಇನ್ನೂ ಒಂದು 8 ಬಾಕಿ ಇದ್ದಾವೆ. ಅದೊಂದು ಮುಗಿದಿತ್ತು ಅಂತಂತಂದ್ರೆ ಇವತ್ತಿಗೆ 1 ತಿಂಗಳಾಯಿತು. 1 ತಿಂಗಳದ ನಮ್ಮ ಸ್ಕೋರ್ ಕ್ಲೋಸ್ ಮಾಡೋದಿತ್ತು, ಹೌದಲ್ಲ? ಸೊ 8 ಬಾಕಿ ಅದು. ಹಾಗಾಗಿ ಇಲ್ಲ, ನಾವು ಮಾಡ್ತೀವಿ. ಸೊ ಈ ಪೊಲೀಸ್ ನೌಕರಿ ಅಂತಂದ್ರೆ ಈಗ ನಂದು 12 ವರ್ಷ ಸರ್ವಿಸ್ ಆಯಿತು. ನಾನು ನೋಡ್ತಾ ಇದ್ದೀನಿ, ಬಿಜಾಪುರ ಏನು ಫಸ್ಟ್ ಜಾಗ ಅಲ್ಲ ನನಗೆ. ಸುಮಾರು ಒಂದು 7 ಜಿಲ್ಲೆ ತಿರುಗಾಡಿ ಇಲ್ಲಿ ಬಂದಿದ್ದೀನಿ. ಎಲ್ಲ ಕಡೆಯೂ ಕೆಲಸ ಮಾಡಿದೆ. ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಅಂತಂತಂದರೆ ಇದೊಂದು ರೀತಿ ಡಬಲ್ ಎಜ್ಡ್ ಸ್ವಾರ್ಡ್ ಇದ್ದಂಗೆ. ಡೊಂಬ್ರಾಟ ನೋಡ್ರಿ ನೀವು, ಒಂದು ಹಗ್ಗದಿಂದ ಹಿಂಗೆ ಮ್ಯಾಲೆ ಹೋಗ್ಬೇಕಾರೆ ಎಲ್ಲಿ ಬಿದ್ದಿಗಿದ್ದೈತು ಅಂತಂತೇಳಿ ಬಡಗಿ ಬ್ಯಾಲೆನ್ಸ್ ಹುಡುಗಿ ಡ್ಯಾನ್ಸ್ ಮಾಡ್ತಿರ್ತಾಳೆ, ಹೌದಲ್ರಿ ಚೌಕಿ ಮಾಡ್ರೆ? ಸರ್ವಿಸ್ ತುಂಬ ನಾವು ಇದನ್ನ ಆಡಿರ್ತೀವಿ. ಯಾಕಂತಂದ್ರೆ DC ಅವ್ರು ಹೇಳ್ಬೇಕಾದ್ರೆ ಹೇಳಿದ್ರು, ಅವ್ರು ಏನು ಅಂತಂತಂದ್ರೆ ನಿರ್ಧಾರ ತಗೊಳ್ಳೋದೇನು ಅಷ್ಟು ಈಸಿ ಐತೆನಾ ಅಂತಂತೇಳಿ ಪ್ರಶ್ನೆ ಮಾಡಿದ್ರು ಅವರು. ಆಡಳಿತದಲ್ಲಿ ನಿರ್ಧಾರ ಅನ್ನೋದೇನಿದೆ ಅಲ್ಲ, ಎಷ್ಟು ಈಸಿ ಐತಿ ಅನ್ನೋದು ಯಾರಿಗಾದ್ರೂ ಅದು ಅನುಭವಕ್ಕೆ ಬರಬೇಕು ಅಂತಂತಂದರೆ, ನಿಮ್ಮ ಮನ್ಯಾಗ ನಿಮ್ಮ ಮನೆಯವರ ಇವತ್ತೇನು ಅಡುಗೆ ಮಾಡ್ಬೇಕ್ರಿ ಅಂತ ಕೇಳ್ತಾರೆ, ಹೌದಾ? ಮಕ್ಕಳನ್ನ ಯಾವ ಸ್ಕೂಲಿಗೆ ಹಾಕಬೇಕು ಅಂತ ಕೇಳ್ತಾರೆ. ಬಸ್ಸಿಗೆ ಹೋಗ್ಬೇಕಾದ್ರೆ ಇವತ್ತಿನ ರಾತ್ರಿ ಹೆಂಗೆ ಹೋಗ್ಬೋದು, ಬಸ್ ಯಾವ್ದು ಹೋಗೋದು, ಟ್ರೈನ್ ಯಾವ್ದು ಹೋಗೋದು, ಒಂದು ವಿಚಾರಕ್ಕೆ ಒಂದು 10 ಸಾರಿ ಡಿಸ್ಕಷನ್ ಮಾಡ್ತೀರಿ ನೀವು, ಹೌದಾ? ಕುಟುಂಬದ ವಿಚಾರಗಳು ಬಂದಾಗ ಯಾವುದೋ ಒಂದು ನಿರ್ಧಾರ ಮಗು ಹುಷಾರಿಲ್ಲ, ಯಾವ ಡಾಕ್ಟರ್ ಚಲೋ ಅದಾರ 4 ಮಂದಿಗೆ ಕೇಳ. ಒಂದು ನಿರ್ಧಾರ ತಗೋಬೇಕು. ಮಕ್ಕಳದ್ದು SSLC ಮುಗಿತಾ PUCಗೆ ಎಲ್ಲಿ ಹಚ್ಚಬೇಕು, ಒಂದು 20 ಕಡೆ ವಿಚಾರ ಮಾಡಿ, ಇದು ದೂರ ಬಿಟ್ಟು ಬೇರೆ ಊರಾಗ ಹಚ್ಚೋದು ಮಾಡ್ತಾರೆ. ಸೊ ನಿರ್ಧಾರ ಅನ್ನೋದನ್ನು ಏನಿದೆ ಅಲ್ಲ, ಅಷ್ಟು ಈಸಿ ಇಲ್ಲ ಇದು. ಡಿಸಿಷನ್ ಮೇಕಿಂಗ್ ಈಸ್ ನಾಟ್ ದ ಈಸಿಯೆಸ್ಟ್ ಥಿಂಗ್. ಡಿಸಿಷನ್ ಮೇಕಿಂಗ್ ಇಸ್ ಅ ಚಾಲೆಂಜಿಂಗ್ ಜಾಬ್. ಹಾಗಾಗಿ ಪೊಲೀಸ್ ಇಲಾಖೆಯಲ್ಲಿ ನಾವು ಏನು ನಿರ್ಧಾರಗಳನ್ನು ತಗೋತೀವಲ್ಲ, ಆ ನಿರ್ಧಾರಗಳು ಮೆಜಾರಿಟಿ ಜನಕ್ಕೆ ಖುಷಿ ಕೊಡಲ್ಲ. ಮೆಜಾರಿಟಿ ಜನಕ್ಕೆ ಅದರಿಂದ ಖುಷಿ ಸಿಗಲ್ಲ. ಯಾಕಂತಂದ್ರೆ ನಾವು ಪೊಲೀಸ್ನವ್ರು ಏನು ಅಂತಂತಂದರೆ ಕಾನೂನನ್ನು ರಕ್ಷಣೆ ಮಾಡೋರು, ಕಾನೂನನ್ನು ಪಾಲನೆ ಮಾಡೋರು. ನಾವು ಸಾಮಾಜಿಕ ಸ್ವಾಸ್ಥ್ಯವನ್ನು, ಸಾಮಾಜಿಕ ಶಿಸ್ತನ್ನು ತರೋರು. ಎಲ್ಲಿ ನೀವು ಶಿಸ್ತನ್ನು ತರ್ತೀರಿ? ಮನೆಯಲ್ಲಿ ನೋಡ್ರಿ, ತಂದೆ ತಾಯಿ ಇರ್ತಾರೆ, ಮಕ್ಕಳು ಇರ್ತಾರೆ. ಯಾರು ಬೈದು ಹೇಳ್ತಿರ್ತಾರೆ ಜನರಲಿ ಅಂತಂತಂದ್ರೆ ಅವ್ರು ಶಿಸ್ತನ್ನು ಕಲಿಸ್ತಿರ್ತಾರೆ. ಮಕ್ಕಳು ಒಂದು ಸ್ವಲ್ಪ ಯಾರು ಶಿಸ್ತನ್ನು ಜಾಸ್ತಿ ಹೇಳ್ತಿರ್ತಾರೆ ಅವ್ರಿಗೆ ಅನಿಸ್ತಿರೋದು ನಮ್ಮಪ್ಪ ಹಿಂಗೆ ಕೇಳಾಕತ್ತಾನಂತಂತೇಳಿ. ಸೊ ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆ ಹೇಗೆ ಅಂತಂತಂದರೆ ಸಮಾಜದಲ್ಲಿ ಒಂದು ಶಿಸ್ತನ್ನು, ಸ್ವಾಸ್ಥ್ಯವನ್ನು ಕಾಪಾಡಬೇಕು ಅಂತಂತಂದ್ರೆ ನಾವು ಸಮಾಜದಲ್ಲಿ ಆ ಶಿಸ್ತನ್ನು ತರಬೇಕಾದ್ರೆ ನಾವು ಕೆಟ್ಟವ್ರು ಆಗಕ್ಕಬೇಕು. ಒಳ್ಳೆಯವ್ರು ಆಗಬೇಕಂತಂದ್ರೆ ಪೊಲೀಸ್ ಇಲಾಖೆ ಅಲ್ಲ. ಹಾಗಾಗಿ ಪೊಲೀಸ್ ನೌಕರಿ ಅನ್ನೋದು ಏನಿದೆ ಅಲ್ಲ, ಒಂದು ರೀತಿ ಅದು ವರ. ಯಾಕೆ ಅಂತಂದರೆ ಇಷ್ಟೊಂದು ನಿರ್ಧಾರಗಳನ್ನು ಸಮಾಜದಲ್ಲಿ ಆಗುವಂಥ ಆಗು ಹೋಗುಗಳ ಬಗ್ಗೆ ನಿರ್ಧಾರಗಳನ್ನು ನೀವು ತಗೋತೀರಿ ಅಂತಂದಾಗ ಕೆಲವೊಂದಿಷ್ಟು ಜನಕ್ಕೆ ಒಂದು ನಿರ್ಧಾರ ತಗೋಬೇಕಂತಂದ್ರೆ ಅವರು 10 ದಿನ ಟೈಮ್ ತಗೋತಾರೆ. ಪೊಲೀಸ್ ಇಲಾಖೆ ಹಂಗಲ್ಲ, ಒಂದು ಕ್ಷಣದಲ್ಲಿ 10 ನಿರ್ಧಾರಗಳನ್ನ ತೊಗೊಂಡಿರ್ತೀವಿ. ಸೊ ದ್ಯಾಟ್ ಈಸ್ ದ ಡಿಫ್ರೆನ್ಸ್. ಹಾಗಾಗಿ ಈ ನಿರ್ಧಾರಗಳನ್ನು ತಗೊಳ್ಳೋದಿದೆ ಅಲ್ಲ, DC ಸಾಹೇಬರು ಹೇಳ್ದಂಗೆ ದಟ್ ಈಸ್ ನಾಟ್ ದ ಈಸಿಯೆಸ್ಟ್ ಜಾಬ್. ಸೊ ದಟ್ ಈಸ್ ದ ಟಫೆಸ್ಟ್ ಜಾಬ್. ಆ ಪ್ರತಿದಿನ ಇಂಥ ಸಾವಿರಾರು ಸನ್ನಿವೇಶಗಳನ್ನು ಒಬ್ಬ ಕಾನ್ಸ್ಟೇಬಲ್ ಹಿಡ್ಕೊಂಡು ಒಬ್ಬ DGP ವರ್ಗೂ ಕೂಡ ಹಲವಾರು ಸನ್ನಿವೇಶಗಳಲ್ಲಿ ನಾವು ಈ ನಿರ್ಧಾರಗಳನ್ನು ತಗೋತಾ ಇರ್ತೀವಿ.
ಆ ನಿರ್ಧಾರಗಳನ್ನ ತಗೋತಿರ್ಬೇಕಾದ್ರೆ ಒಂದು ಕಾನೂನಿನ ಚೌಕಟ್ಟು ಮತ್ತೆ ಒಂದು ಸಾರ್ವಜನಿಕ ಹಿತಾಸಕ್ತಿ, ಆ ಹಿನ್ನೆಲೆಯಲ್ಲಿ ನಿರ್ಧಾರಗಳನ್ನ ತಗೋತಾ ಇರ್ತೀವಿ. ಹಾಗಾಗಿ ಈ ಪೊಲೀಸ್ ಇಲಾಖೆಯ ಬಗ್ಗೆ ನಾವು ಮಾತಾಡ್ತಿರ್ಬೇಕಾದ್ರೆ ಕೆಲವೊಂದಿಷ್ಟು ವಿಚಾರಗಳು ಬಂತು. ಏನು ಅಂತಂತಂದರೆ ಅಪರಾಧಗಳ ಬಗ್ಗೆ. ದೇಶಕ್ಕೆ ಸೈನ್ಯ ಎದಕ್ಕೆ ಮುಖ್ಯ ಆಗುತ್ತೆ? ಸೈನಿಕರು ಎಷ್ಟು ದಿನ ಯುದ್ಧದಲ್ಲಿ ಗಡಿಯನ್ನು ಕಾಯ್ತಾ ಇರ್ತಾರೆ ಅಥವಾ ಯುದ್ಧದಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಅದು ಯಾವಾಗಲೂ ಬೇಕು. ಯಾಕಂದರೆ ದೇಶದ ಗಡಿ ಇತ್ತು ಅಂತಂದರೆ ದೇಶದ ಜನ ಯುದ್ಧದ ಸನ್ನಿವೇಶದಲ್ಲಿ ಅವರು ಹೋರಾಟ ಮಾಡ್ತಾರೆ, ಪ್ರಾಣ ತ್ಯಾಗ ಆಗ್ತವೆ, ದೇಶದ ಜನ ಅವರ ಬೆನ್ನೆಲುಬಾಗಿ ನಿಂತಿರ್ತಾರೆ. ಸೊ ಆ ರಾಷ್ಟ್ರ ಪ್ರೇಮ, ರಾಷ್ಟ್ರಭಕ್ತಿ ನಿಮ್ಮ ಮನಸ್ಸಲ್ಲಿ, ನಮ್ಮ ಮನಸ್ಸಲ್ಲಿ ಎಲ್ಲರಲ್ಲೂ ಬರುತ್ತೆ. ಯಾಕೆ ನಮಗೋಸ್ಕರ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅಂತಂತೇಳಿ. ಆದರೆ ದೇಶದ ಒಳಗೆ ಪೊಲೀಸ್ ಇಲಾಖೆ ಪ್ರತಿದಿನ ಪ್ರತಿ ಕ್ಷಣ ಇದು ನಿಮಗೋಸ್ಕರ ಮಾಡ್ತಾ ಇರುತ್ತೆ, ಆದರೆ ನಿಮ್ಮ ಕಣ್ಣಿಗೆ ಕಂಡು ಬರಲ್ಲ ಅದು. ಯಾಕೆ ಅಂತಂತಂದರೆ ನಾವು ನಿಮ್ಮ ಜೊತೆಗೆ ಬೆರೆತು ನಾವು ಮಾಡ್ತಾ ಇರ್ತೀವಿ. ಹಾಗಾಗಿ ಪೊಲೀಸ್ ಇಲಾಖೆ ಒಂದು ವಾರ ಪೊಲೀಸ್ ಇಲಾಖೆ ಇಲ್ಲ ಅಂತಂತಂದರೆ ಸಮಾಜದಲ್ಲಿ ಶಿಸ್ತನ್ನು ನೀವು ಅನುಭವಿಸ್ಕೊಂಡು ನೋಡಿ ಯಾವ ರೀತಿ ಇರುತ್ತೆ ಅಂತಂತೇಳಿ. ಹೇಳ್ತಾ ಇದ್ದಾರೆ ಕೆಲವೊಂದು ಜನ, ನಾವು ನೆಮ್ಮದಿಯಾಗಿ ಮಲಗೋಕ್ಕೆ ಕಾರಣ ಪೊಲೀಸ್ ಇಲಾಖೆ ಹಾಗೆ ಹೇಗೆ ಅಂತಂತ ಹೇಳಿ. ಪೊಲೀಸ್ ಇಲಾಖೆ ಇಲ್ಲ ಅಂತ ಒಂದು ವಾರ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸಾರ್ವಜನಿಕ ಅಥವಾ ಸಮಾಜದಲ್ಲಿ ಸ್ವಾಸ್ಥ್ಯ ಯಾವ ರೀತಿ ಬಿಗಡಾಯಿಸುತ್ತೆ ಅಂತಂತ ಹೇಳಿ. ಹಾಗಾಗಿ ಪೊಲೀಸ್ ಇಲಾಖೆ ಅನ್ನೋದು ಏನಿದೆ ಅಂತಂದರೆ ಇದು ಜನರಿಗೋಸ್ಕರ ಜನರಿಗಾಗಿ ಇರುವಂಥ ಇಲಾಖೆ. ಅಂಥ ಇಲಾಖೆಯಲ್ಲಿ ರಾಮಗೌಡ ಹಟ್ಟಿಯವರು ಸುಮಾರು 32 ವರ್ಷಗಳ ಕಾಲ ಸಮಾಜದಲ್ಲಿರುವಂಥ ಹಲವಾರು ನಿರ್ಧಾರಗಳನ್ನು ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ತಗೊಂಡಿದ್ದಾರೆ. ಹೌದಾ? ತಾವು ನೋಡಿರುವಂಥ ವಿಡಿಯೋಸ್ಗಳನ್ನ ನೋಡಿದರೆ ಅಥವಾ ಅವರ ಅಚೀವ್ಮೆಂಟ್ಸ್ಗಳನ್ನ ನೋಡಿದರೆ ನಿಮಗೂ ಗೊತ್ತಾಗುತ್ತೆ ಯಾವ ರೀತಿಯಾದಂಥ 32 ವರ್ಷ ಅವರು ಆ ಕಮಿಟ್ಮೆಂಟು, ಆ ಶಿಸ್ತು, ಆ ಡಿಸಿಪ್ಲಿನು. ಹೌದಾ? ಕೆಲವೊಂದು ಅದೇ ಹೇಳಿದರೆ, ಎಲ್ಲರೂ ಹೇಳಿದ್ರು ಆ್ಯಂಟಿಕ್ ಪೀಸು ಅಂತಂತೇಳಿ. ಆ ಕಮಿಟ್ಮೆಂಟು, ಆ ಡೆಡಿಕೇಶನು, ಆ ಹಾರ್ಡ್ ವರ್ಕು, ಅದನ್ನು ನಾನು ಕೂಡ ಅವರಲ್ಲಿ ಕಂಡಿದ್ದೀನಿ. ಯಾಕೆ ಅಂತಂದರೆ ಆ ಶಿಸ್ತು, ಆ ಕಮಿಟ್ಮೆಂಟ್ ಇಲ್ಲ ಅಂತಂದರೆ ನಮ್ಗೆ ರಿಸಲ್ಟು ಬರಲ್ಲ. ಸೊ ಆ ರಿಸಲ್ಟ್ ಈಗೇನೆ ಸೋಫಾರ್ ನಾವು 1.5 ವರ್ಷದಲ್ಲಿ ಆಗಿರುವಂಥ ಘಟನೆಗಳಾಗಿರ್ಬೋದು, ಆ ಘಟನೆಗಳಿಗೆ ಬಂದಂಥ ರಿಸಲ್ಟ್ ಆಗಿರ್ಬೋದು. ಇವತ್ತು ಕೂಡ ರಿಟೈರ್ಮೆಂಟಿಗೆ ಹೋಗೋಕ್ಕಿಂತ ಮುಂಚೆ ಒಂದು ರಿಸಲ್ಟ್ ಕೊಟ್ಟೋದ್ರು. ಮತ್ತೆ ಸುಮಾರು 11 ಕೋಟಿಗಿಂತಲೂ ಜಾಸ್ತಿ ದುಡ್ಡನ್ನು ರಿಕವರಿ ಮಾಡಿ. ಅವರಿಂದ ನಾನು ಕೂಡ ಕಲಿತೀವಿ ಪೊಲೀಸ್ ಇಲಾಖೆಯಲ್ಲಿ ಹೇಗೆ ಅಂತಂತಂದರೆ, ಕೇವಲ ಹಿರಿಯ ಅಧಿಕಾರಿಗಳಿಂದ ಕಿರಿಯ ಅಧಿಕಾರಿಗಳು ಕಲಿತಾ ಇರಲ್ಲ, ಕಿರಿಯ ಅಧಿಕಾರಿಗಳಿಂದ ಜಾಸ್ತಿ ಹಿರಿಯ ಅಧಿಕಾರಿಗಳು ಕೇಳ್ತಾ ಇರ್ತಾರೆ. ಹಾಗಾಗಿ ಹಿರಿಯ ಅಧಿಕಾರಿ ಇದ್ದವನಿಗೆ ಮೇನ್ ಬೇಕಾಗಿರೋದೇ ಪೇಷನ್ಸು. 10 ಜನ 10 ಒಪಿನಿಯನ್ ಹೇಳ್ತಾರೆ, 10 ಆಫೀಸರ್ಸ್ 10 ಒಪಿನಿಯನ್ ಹೇಳ್ತಾರೆ, 100 ಜನ ಸಿಬ್ಬಂದಿ 100 ಒಪಿನಿಯನ್ ಹೇಳ್ತಾರೆ. ಅವನ್ನೆಲ್ಲವನ್ನ ಕ್ರೋಢೀಕರಣ ಮಾಡಿಕೊಂಡು ನೀವು ಯಾವುದನ್ನು ಬೆಸ್ಟ್ ಡಿಸಿಷನನ್ನಾಗಿ ತಗೋಬೇಕಾಗತ್ತಲ್ಲ, ಅದನ್ನು ತಗೋಬೇಕು ಅಂತಂತಂದರೆ ಆ ಪೇಷನ್ಸು ಬೇಕೇ ಬೇಕು. ಯಾವ ಪೊಲೀಸ್ ಅಧಿಕಾರಿಗೆ ಪೇಷನ್ಸ್ ಇಲ್ಲ, ಈ ನೋ ಲಾಂಗರ್ ಪೊಲೀಸ್ ಅಂತ ನಾವು ಕರಿತೀವಿ. ಯಾವಾಗ ಪೊಲೀಸ್ ಇಲಾಖೆ ಪೇಷನ್ಸನ್ನು ಕಳ್ಕೊಂಡಿರುತ್ತೆ ಅವತ್ತು ದಯವಿಟ್ಟು ಯಾರು ಅಲ್ಲಿ ಇರಕ್ಕೆ ಹೋಗಬೇಡಿ. ಸೊ ಪೇಷನ್ಸ್ ಇಸ್ ದ ಕೀ ಫಾರ್ ದ ಪೊಲೀಸ್. ಆ ಪೇಷನ್ಸನ್ನು ಕೂಡ ನಾವು ಅವರಲ್ಲಿ ಕಂಡಿದ್ದೀವಿ. ಮನಗುಳಿ ಕೆನರಾ ಬ್ಯಾಂಕದ್ದು ಆಗಿರ್ಬೋದು, ಸುಮಾರು 1 ತಿಂಗಳು 38ನೇ ದಿನಕ್ಕೆ ನಮಗೆ ಒಂದು ಕ್ಲೂ ಸಿಗುತ್ತೆ. 38 days. ಇಟ್ ಟುಕ್ 38 days ಫಾರ್ ದ ಫಸ್ಟ್ ಕ್ಲೂ. 38 days ನೀವು ಎಲ್ಲ ಬಿಟ್ಟು ಅದನ್ನು ಮಾಡಬೇಕು ಅಂತಂದ್ರೆ ಏನು ಕಷ್ಟ ಅನ್ನೋದು ಪೊಲೀಸ್ ಇಲಾಖೆಯಲ್ಲಿ ಇದ್ದವ್ರು ಗೊತ್ತಿರುತ್ತೆ. ಪೊಲೀಸ್ ಇಲಾಖೆ ಏನು ಅನ್ನೋದು ಯಾರಿಗಾದ್ರೂ ಅನುಭವ ಬರಬೇಕು ಅಂತಂತಂದರೆ ವ್ಯಾಲಂಟಿಯರ್ಸ್ ಆಗಿ ಟ್ರಾಫಿಕ್ ಡ್ಯೂಟಿ ಮಾಡೋಕ್ಕೆ ನಮ್ಮ ಜೊತೆ ಬಂದುಬಿಡಿ 2 ದಿನ, ನಾವು ತೋರಿಸ್ಬಿಡ್ತೀವಿ ಪೊಲೀಸ್ ಇಲಾಖೆ ಏನು ಅಂತಂತೇಳಿ. ಯಾವಾಗ ಧೂಳು ತಿನ್ಕೊಂಡು ಬಿಸಿಲು ತಿನ್ಕೊಂಡು ನೀವು 3 ತಾಸು ಗಾಂಧಿ ಚೌಕ್ ಸರ್ಕಲ್ದಾಗ ನಿಂತ್ರಿ ಅಂತಂತಂದ್ರೆ ವಿಸಿಲ್ ಹೊಡೋದು, ನೀವು ಡೈರೆಕ್ಷನ್ಸ್ಗಳನ್ನ ಕೊಟ್ಟು ಬಂದಂಥ ಪಬ್ಲಿಕ್ಕಿಗೆ 8 ಮಂದಿ ಬರ್ತಾರೆ, 3 ತಾಸು 300 ಮಂದಿ ಬರ್ತಾರೆ. ಆ 300 ಮಂದಿ ಅವನ ಮನ್ಯಾಗ ಏನು ಕೆಟ್ಟ ವಿಚಾರಗಳು ಇರ್ತಾವೆ, ಏನು ಜಗಳ ಮಾಡ್ಕೊಂಡು ಬಂದಿರ್ತಾನೆ, ಆ ಫ್ರಸ್ಟ್ರೇಷನ್ ನಿಮ್ಮ ಮೇಲೆ ಹೋಗಿತಾನೆ. ಇದ್ದಂಥ ಪೊಲೀಸು ಅಂಥವ್ರ ಜೊತೆ ಎಂಗೇಜ್ ಆಗಬೇಕು. ಪೊಲೀಸ್ ನೌಕರಿ ಅನ್ನೋದು ಏನು ಅನ್ನೋದು ಯಾರಿಗಾದ್ರೂ ಅನುಭವ ಬೇಕು ಅಂತಂತಂದ್ರೆ ಒಂದು 3 ತಾಸು ವ್ಯಾಲಂಟಿಯರಾಗಿ ನಮ್ಮ ಟ್ರಾಫಿಕ್ ಡ್ಯೂಟಿ ಮಾಡಿಬಿಡ್ರಿ, ಅವಾಗ ನಿಮಗೆ ಅನುಭವಕ್ಕೆ ಬರುತ್ತೆ ಅಂತ. ನಾನು ಹೇಳ್ತಾ ಇರೋದು ಇಟ್ಸ್ ಎ ಚಾಲೆಂಜಿಂಗ್ ಜಾಬ್. ದೇರ್ ಇಸ್ ನೋ ಡೌಟ್ ಇಟ್ಸ್ ಎ ಚಾಲೆಂಜಿಂಗ್ ಜಾಬ್. ಅಂಥ ಚಾಲೆಂಜಿಂಗ್ ಜಾಬನ್ನು ಹಟ್ಟಿಯವರು ಸುಮಾರು 32 ವರ್ಷಗಳ ಕಾಲ, ನಾನು ಎಷ್ಟೋ ಜನ ಹೇಳ್ತಾ ಇದ್ರು ಏನು ಅಂತಂತಂದರೆ, ಸರ್ವೀಸಲ್ಲಿ ಇದ್ಕೊಂಡು
ಇನ್ ಸರ್ವಿಸ್ ಈ ರೀತಿಯಾದಂಥ ರಿಟೈರ್ಮೆಂಟ್ಗಳನ್ನು ಕಳಂಕರಹಿತವಾಗಿ ಇಷ್ಟೊಂದು ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಂಡು ಅವ್ರಿಗೆ ಸೇವಾ ನಿವೃತ್ತಿ ಸಿಗುವಂಥ ಕೆಲವು ಜನಗಳಲ್ಲಿ ಹಟ್ಟಿಯವರು ಕೂಡ ಒಬ್ಬರಿದ್ದಾರೆ ಇವತ್ತು. ಎಲ್ಲರಿಗೂ ಸಿಗಲ್ಲ ಈ ಸೌಭಾಗ್ಯ. ಅದರಲ್ಲಿ ಅವರ ಧರ್ಮಪತ್ನಿಯವರ ಜೊತೆಗೆ ಅವರ ತಾಯಿನೂ ಕೂಡ ಇದರಲ್ಲಿ ಇದ್ದಾರೆ. ಐ ಥಿಂಕ್ ಇಟ್ ಇಸ್ ದ ರೇರೆಸ್ಟ್ ಸಿಚುವೇಶನ್ನು. ನಮ್ಮ ಮನಗುಳಿ ವಿಚಾರ ಹೇಳ್ತಿರ್ಬೇಕಾದ್ರೆ SBI ಚರ್ಚಿನ ವಿಚಾರ ಹೇಳ್ಬೇಕಾದ್ರೆ 38ನೇ ದಿನಕ್ಕೆ ಕ್ಲೂ ಸಿಗುತ್ತೆ. ಆ 38 ದಿನವರೆಗೂ ಕೂಡ ದ ಸೇಮ್ ಎಫರ್ಟ್, ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಹೌದಾ? ಆ ಪತ್ತೆ ಆಗೋವರೆಗೂ ಕೂಡ ಸ್ಟೇಷನ್ದಲ್ಲಿ ಕೂತ್ಕೊಂಡು ಸೂಪರ್ವಿಷನ್ ಮಾಡಿ ಆ ರಿಸಲ್ಟ್ ಅನ್ನ ತಂದುಕೊಟ್ರು. ದೇರ್ ಆರ್ 2 kinds ಆಫ್ ಲೀಡರ್ಶಿಪ್. ನಾನು ಹೇಳ್ತೀನಿ, ಇದು ನಿಮ್ಮ ಜೀವನದಲ್ಲಿನೂ ಕೂಡ ಅಳವಡಿಸ್ಕೋಬೇಕಾಗುತ್ತೆ. ಲೀಡರ್ಶಿಪ್ಪು 2 ರೀತಿ ಇರುತ್ತೆ. ಅದು ನಿಮ್ಮ ವೈಯಕ್ತಿಕ ಬದುಕಾಗಿರ್ಬೋದು, ನಿಮ್ಮ ಮಕ್ಕಳ ಬದುಕಾಗಿರ್ಬೋದು, ಅಥವಾ ನಿಮ್ಮ ಸಾರ್ವಜನಿಕ ಬದುಕಾಗಿರ್ಬೋದು, ಅಥವಾ ನಿಮ್ಮ ಬೇರೆ ಇಲಾಖೆಗಳಾಗಿರ್ಬೋದು, ಅಥವಾ ನಿಮ್ಮ ಮಾಧ್ಯಮದವರಾಗಿರ್ಬೋದು, ಏನೇ ಆಗಿರ್ಬೋದು. ದೇರ್ ಆರ್ 2 sides ಆಫ್ ದ ಲೀಡರ್ಶಿಪ್. ಹೆತ್ತವ್ರಿಗೆ ಹೆಗ್ನ ಮುದ್ದು ಅಂತಾರೆ. ಹೌದಾ? ಮಗ ಶಾಣೆ ಇಲ್ಲ ಅಂತ ಬಿಡ್ತೀರ? ಇಲ್ಲ. ಏನು ಮಾಡ್ತೀರಿ? ಪ್ರಯತ್ನ, ಮರು ಪ್ರಯತ್ನ, ಮತ್ತೊಂದು ಪ್ರಯತ್ನಗಳನ್ನು ಮಾಡ್ತಾನೆ ಇರ್ತಾರೆ. ಎಲ್ಲಿವರೆಗೂ ಅಂತಂತಂದ್ರೆ ರಿಸಲ್ಟ್ ಕಾಣೋವರೆಗೂ ಕೂಡ. ಅದೇ ರೀತಿ ಲೀಡರ್ಶಿಪ್ನಲ್ಲಿ 2 ರೀತಿ ಇದೆ. ಏನು ಅಂತಂತಂದರೆ, ಯಾವುದೋ ಒಂದು ಘಟನೆ ಆಗುತ್ತೆ. ಘಟನೆಗಳು ನಮ್ಮ ಕೈಯಲ್ಲಿಲ್ಲ, ನಮ್ಮ ಕಂಟ್ರೋಲ್ದಲ್ಲಿಲ್ಲ. ಕೆಲವೊಂದಿಷ್ಟಿವೆ. ಕೆಲವೊಂದಿಷ್ಟು ವಿಚಾರಗಳು ನಮ್ಮ ಕಂಟ್ರೋಲ್ದಲ್ಲಿರುತ್ತೆ. 90% ಆಫ್ ದ ಇಶ್ಯೂಸ್ ನಮ್ಮ ಕಂಟ್ರೋಲ್ದಲ್ಲಿ ಇರಲ್ಲ. 4 ಗೋಡೆಗಳ ಮಧ್ಯೆ ಆಗುವಂಥದ್ದು ನಮ್ಮ ಕಂಟ್ರೋಲ್ದಲ್ಲಿರಲ್ಲ. ಸೊ ಸರ್ವೆಲೆನ್ಸ್ ಏನು ಇರುತ್ತೆ, ಆ ಸರ್ವೆಲೆನ್ಸ್ನಲ್ಲಿ ಇದ್ದಂಥ ವಿಚಾರಗಳು ನಮ್ಮ ಕಂಟ್ರೋಲ್ದಲ್ಲಿರುತ್ತೆ. ಉಳಿದ ವಿಚಾರಗಳು ನಮ್ಮ ಕಂಟ್ರೋಲ್ದಲ್ಲಿ ಇರಲ್ಲ. ಸೊ ಯು ವಿಲ್ ಫೇಸ್ ದ ಕ್ರೈಸಿಸ್. ರಾಜ ಮಹಾರಾಜರ ಕಾಲದಲ್ಲಿನೂ ಕೂಡ ಕ್ರೈಸಿಸ್ಗಳಾಗಿದ್ದಾವೆ, ಬ್ರಿಟಿಷರ ಕಾಲದಲ್ಲೂ ಕ್ರೈಸಿಸ್ಗಳಾಗಿದ್ದಾವೆ, ಹಿಂದೆನೂ ಆಗಿದೆ, ಮುಂದೆನೂ ಆಗುತ್ತೆ. ಆ ಕ್ರೈಸಿಸ್ಗಳು ಅದಾವಂತಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದು. ಬಟ್ ಹೌ ಯು ಹ್ಯಾಂಡಲ್ ದೋಸ್ ಸಿಚುವೇಶನ್ಸ್ ಈಸ್ ವಾಟ್ ಮ್ಯಾಟರ್ಸ್. ಸೊ ಪೊಲೀಸ್ ಇಲಾಖೆಯಲ್ಲಿ ಮ್ಯಾಟರ್ ಆಗೋದೇ ಹೌ ಯು ಮ್ಯಾನೇಜ್ ದ ಕ್ರೈಸಿಸ್ ಅಂತಂತ ಹೇಳಿ. ಸೊ 2 ರೀತಿ ಇರುತ್ತೆ. ಏನೋ ಒಂದು ಘಟನೆ ಆಗಿಬಿಡುತ್ತೆ. ಈಸಿಯೆಸ್ಟ್ ವೇ ಫಾರ್ ಎನಿ ಲೀಡರ್, ಪರ್ಟಿಕ್ಯುಲರ್ಲಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಈಸಿಯೆಸ್ಟ್ ಜಾಬ್ ಏನು ಗೊತ್ತಾ? ಒಬ್ಬ ಆ ತಳ ಹಂತದಲ್ಲಿರುವಂಥ ಒಬ್ಬ PSI CPI ಸಸ್ಪೆಂಡ್ ಮಾಡು, ದೆನ್ ಹಿ ವಿಲ್ ಬಿಕಮ್ ದ ಸ್ಕೇಪ್ ಗೋಟ್. ಆಮೇಲೆ ಆಯ್ತಪ್ಪ ನೆಕ್ಸ್ಟು ಅನ್ನೋದರ್ ಸ್ಟೈಲ್ ಆಫ್ ಲೀಡರ್ಶಿಪ್ ಇದೆ. ಬೇರೆ ನೀವು ಸಾಕಷ್ಟು ಜನ ನೋಡಿದ್ದೀರಾ. ಎನ್ನದರ್ ಸ್ಟೈಲ್ ಆಫ್ ಲೀಡರ್ಶಿಪ್ ಏನು ಅಂತಂತಂದರೆ, ನಾವೇನಾದರೂ ಮಾಡಿದ್ದೀವ? ಇಲ್ಲಲ್ಲ, ಆಗಿದೆ. ಲೆಟ್ ಅಸ್ ಫೇಸ್ ಇಟ್. ಹೌದಾ? ಅದೇ ವ್ಯಕ್ತಿ ಕಡೆ ಅಂತಲೇ ಅದೇ ಘಟನೆಗೆ ರಿಸಲ್ಟ್ ತೆಗೆಯೋದಿದೆಯಲ್ಲ, ದ್ಯಾಟ್ ಈಸ್ ದ ಚಾಲೆಂಜಿಂಗ್ ಜಾಬ್. ಸೊ ಹಾಗಾಗಿ ನಾವು ಮಣ್ಣುಗುಡಿ ಘಟನೆನೂ ನೋಡ್ತೀವಿ, ಹಲಸಂಗಿ ಘಟನೆನೂ ನೋಡ್ತೀವಿ, ಆಮೇಲೆ ಚಡಚನ ಘಟನೆನೂ ನೋಡ್ತೀವಿ, ಗೋವಿಂದಪುರ ಘಟನೆನೂ ನೋಡ್ತೀವಿ, ಅಥವಾ ವಿಜಯಪುರ ಸಿಟಿಯಲ್ಲಿ ಆಗಿರುವಂಥ ಕೆಲವೊಂದು ಘಟನೆಗಳನ್ನು ನೋಡ್ತೀವಿ, ಸಿಂದಗಿ ಘಟನೆನೂ ನೋಡ್ತೀವಿ. ನಾವೇನಾದರೂ ಫಸ್ಟ್ ಲೈನ್ ಆಫ್ ಲೀಡರ್ಶಿಪ್ ಫಾಲೋ ಅಪ್ ಮಾಡಿದ್ವಿ ಅಂತಂತಂದ್ರೆ ಇವತ್ತಿಗೆ ಅರ್ಧಕ್ಕರ್ಧ ಪೊಲೀಸ್ ಡಿಪಾರ್ಟ್ಮೆಂಟೇ ಇರ್ತಿರಲಿಲ್ಲ, ಆಫೀಸರ್ಸ್. ದ ಸೆಕೆಂಡ್ ಲೈನ್ ಆಫ್ ಲೀಡರ್ಶಿಪ್ ಏನಿದೆ ಅಲ್ಲ, ದ ಸೇಮ್ ಸೆಟ್ ಆಫ್ ಪೀಪಲ್, ದ ಸೇಮ್ ಸೆಟ್ ಆಫ್ ದ ಸ್ಟಾಫ್ ಹ್ಯಾವ್ ಗಿವನ್ ಯು ದ ರಿಸಲ್ಟ್. ಅದೇ ಆಫೀಸರ್ಸ್ಗಳು ನಿಮಗೆ ರಿಸಲ್ಟನ್ನು ಕೊಟ್ಟಿದ್ದಾರೆ. ಸೊ ಹೇಳೋದೇನು ಅಂತಂತಂದರೆ, ನಮ್ಮ ಜನರಲಿ ನಮ್ಮ ಬೆಳಗಾಂ ರೇಂಜಲ್ಲಿ ಆದ ಆಫೀಸರ್ಸ್ಗಳ ಮಧ್ಯೆ ಡಿಸ್ಕಷನ್ ಆಗ್ತಾ ಇರುತ್ತೆ. ಏನು ಅಂತಂತಂದರೆ, ಬೆಳಗಾಂ ನಮ್ಮದು ಬಿಜಾಪುರ ಏನು ಅಂತಂದರೆ ಒಂದು ರೀತಿ ಅರ್ಧ ಹೈದರಾಬಾದ್ ಕರ್ನಾಟಕ ಇದೆ, ಅರ್ಧ ಮುಂಬೈ ಕರ್ನಾಟಕ ಇದೆ. ಕೃಷ್ಣ ಬೆಲ್ಟಿಗೆ ಬಾ ಮುಂಬೈ ಕರ್ನಾಟಕ ಇದೆ, ಭೀಮಾ ಬೆಲ್ಟಿಗೆ ಬಾ ಹೈದರಾಬಾದ್ ಕರ್ನಾಟಕ ಇದೆ, ಮಿಕ್ಸ್ ಇದೆ. ಸೊ ಏನಿದು ಬೆಳಗಾಂ ರೇಂಜ್ ಆದಾಗ ಕಾನ್ವೆಂಟ್ ಹುಡುಗರೆಲ್ಲ ಎಲ್ಲಿ ಹೋದ್ರು ಅಂತಂತಂದ್ರೆ ಧಾರವಾಡ ಗದಗಕ್ಕೆ ಹೋಗ್ಬಿಟ್ರಂತ. ಕಾನ್ವೆಂಟ್ ಹುಡುಗರು ಪೊಲೀಸ್ ಇಲಾಖೆಯಲ್ಲಿ ಇದ್ದಂಥ ಕಾನ್ವೆಂಟ್ ಹುಡುಗರು ಎಲ್ಲಿ ಹೋದ್ರು ಅಂತಂತಂದ್ರೆ ಧಾರವಾಡ ಗದಗಿಗೆ ಹೋದ್ರಂತೆ. ಕಾನ್ವೆಂಟಿಗೆ ಯಾರು ಹೋಗ್ತಾರೆ ಜನರಲಿ? ವೆಲ್ ಆಫ್ ಇದ್ದವರು ಅಥವಾ ಪರ್ಸೆಂಟೇಜ್ ಜಾಸ್ತಿ ಇದ್ದವರು. ಅಂದರೆ ಆ ರೀತಿಯಾದಂಥ ಕ್ವಾಲಿಟಿನ ಅಲ್ಲಿ ಇತ್ತು. ಯಾಕೆ ಇತ್ತು ಅಂತಂದರೆ ಬ್ರಿಟಿಷರದ್ದು ಒಂದು ಹೆಡ್ ಕ್ವಾರ್ಟರ್ ಅದು ಧಾರವಾಡ. ಬ್ರಿಟಿಷರ್ ಹೆಡ್ ಕ್ವಾರ್ಟರ್ ಆಗಿಬಿಟ್ಟು ಅವಾಗಿನ ಕಾಲದಿಂದ ಆಡಳಿತ ನಡ್ಸ್ಕೊಂಡ್ಬಂದು ಇಂಗ್ಲೀಷ್ ಎಜುಕೇಷನ್ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಯೂನಿವರ್ಸಿಟಿಗಳಾಗಿರ್ಬೋದು, ಅದರಿಂದ ಪ್ರಭಾವಗೊಂಡು ಆ ಏರಿಯಾ ಬಹಳ ಬೇಗ ಡೆವಲಪ್ ಆಯಿತು. ನನ್ನ ಸೆಕೆಂಡ್ ಲೈನ್ ಏನು ಅಂತಂತಂದರೆ ಬೆಳಗಾವಿ, ಬಾಗಲಕೋಟೆ. ಸೊ ಅಲ್ಲಿ ಯಾರು ಅಂತಂತಂದರೆ 60+ ಇದ್ದವರು ಅಂತಂತೇಳಿ. ಈಗಲ್ಲ, ಮುಂಚೆ ಇದ್ದಿದ್ದು ನಾನು ಹೇಳ್ತಾ ಇದ್ದೀನಿ. ಈ 60 ಆದಮೇಲೆ ಉಳಿದವ್ರು ಎಲ್ಲದಾರ ಅಂತಂದ್ರೆ ನಮ್ಮ ಜಿಲ್ಲೆಯಲ್ಲಿದ್ದಾರೆ ಅಂತಂತ ಹೇಳಿ. ಬಟ್
ನಾವು ಹಟ್ಟಿ ಮತ್ತು ಮಾರಿಯಾಡಿದ್ದಾಗ ಇದನ್ನು ಡಿಸೈಡ್ ಮಾಡ್ತೀವಿ ಏನು ಅಂತಂತಂದ್ರೆ ವಿ ಹ್ಯಾವ್ ಟು ಚೇಂಜ್ ದಿಸ್. ಏನು ಅಂತಂತಂದರೆ ನಮಗೆ ಶಾಣ್ಯಾರ್ ಮಾಡೋದ್ರಾಗ ಏನು ಮಜಾ ಇಲ್ಲ. ನಮಗೆ ಯಾರು ದಡ್ರು ಅಂತ ತೋರ್ಸಾಕತ್ತಾರಲ್ಲ ಆ ದಡ್ರನ್ನ ಜಿಲ್ಲಾ ರೇಂಜಿಗೆ ಶಾಣೆ ಮಾಡೋಣ ಅಂತಂತ ಹೇಳಿ ಆ ನಿಟ್ಟಿನಲ್ಲಿ ಹಟ್ಟಿಯವರಾಗಿರ್ಬೋದು, ಹಿಂದಿದ್ದಂಥ ಅಡಿಷನಲ್ SP ಮಾರಿಯಾಳವರಾಗಿರ್ಬೋದು, ಸೊ ಈಗಲೂ ಇದ್ದಂಥ ಎಲ್ಲ ಅದಕ್ಕೆ ದ ಸೇಮ್ ಸೆಟ್ ಆಫ್ ಆಫೀಸರ್, ದ ಸೇಮ್ ಸ್ಟಾಫ್, ದೇ ಆರ್ ಗಿವಿಂಗ್ ದ ವಂಡರ್ಫುಲ್ ರಿಸಲ್ಟ್ಸ್. ಏನು ಅಂತಂತಂದರೆ ಓರಿಯೆಂಟೇಷನ್ ಬೇಕು, ಆ ಡೆಡಿಕೇಶನ್ ಬೇಕು, ಆ ಹಾರ್ಡ್ ವರ್ಕ್ ಬೇಕು, ಆ ಫಾಲೋ ಅಪ್ ಬೇಕು, ಆ ಕಮಿಟ್ಮೆಂಟ್ ಬೇಕು. ಯು ನೀಡ್ ದ ಟೀಮ್. ಕೃಷ್ಣನಿಗೆ ಹೇಗೆ ಬಲರಾಮ ಇದ್ದ, ರಾಮನಿಗೆ ಹೇಗೆ ಲಕ್ಷ್ಮಣ ಇದ್ರು, ನನಗೆ ಅಡಿಷನಲ್ SP ರಾಮನಗೌಡ ಹಟ್ಟಿ ಇದ್ರು. ಹಾಗಾಗಿ ಆ ಟೀಮನ್ನು ಇಟ್ಟುಕೊಂಡು ವಿ ಆರ್ ಏಬಲ್ ಟು ಗಿವ್ ದ ರಿಸಲ್ಟ್ಸ್ ವಾಟ್ ಎವರ್ ದ ಬೆಸ್ಟ್ ಪಾಸಿಬಲ್ ವೇ ರಿಸಲ್ಟ್ ವಿತ್ ದ ಸೇಮ್ ಸೆಟ್ ಆಫ್ ಆಫೀಸರ್ಸ್. ನಾನು ಹೆಸರು ತಗೋತೇನೆ. ಇವತ್ತು ಪ್ರದೀಪು ಇದ್ದಾನೆ, ಇವತ್ತು ಪರಶುರಾಮ್ ಮಣಗುಳಿನೂ ಇದ್ದಾನೆ, ಇವತ್ತು ಜಾಣರು ಇದ್ದಾನೆ. ದೇ ಫೇಸ್ ದ ಕ್ರೈಸಿಸ್, ಸಮಸ್ಯೆಗಳಾಯಿತು, ಬಟ್ ದ ಸೇಮ್ ಸೆಟ್ ಆಫ್ ಆಫೀಸರ್ಸ್ ಹಸ್ ಗಿವನ್ ದ ರಿಸಲ್ಟ್ ಆಲ್ಸೋ. ಸೊ ಆ ಆತ್ಮವಿಶ್ವಾಸ ಅವ್ರಿಗೆ ಅಷ್ಟೇ ಅಲ್ಲ, ಅವರ ಬೀಟ್ ಸಿಬ್ಬಂದಿ ಹಿಡ್ಕೊಂಡು, ಅವರ ಕ್ರೈಮ್ ಸ್ಟಾಫ್ ಹಿಡ್ಕೊಂಡು, ಎಲ್ಲ ಪೊಲೀಸ್ ಇಲಾಖೆ ಅಧಿಕಾರಿ ಸಿಬ್ಬಂದಿ ವರ್ಗದವರೆಗೂ ಆ ಕಾನ್ಫಿಡೆನ್ಸ್ ಇದೆ. ಮುಂದೆ ಏನೇ ಎಂಥ ಚಾಲೆಂಜ್ ಬಂದ್ರೂ ವಿ ಆರ್ ಕೇಪಬಲ್ ಆಫ್ ಡೂಯಿಂಗ್ ಇಟ್ ಅಂತಂತೇಳಿ. ಯಾಕಂತಂದರೆ ಪೊಲೀಸ್ ಇಲಾಖೆಯಲ್ಲಿ ನಾನು ಒಬ್ಬನಾಗಲಿ, ಅಡಿಷನಲ್ SP ಒಬ್ಬರಾಗಲಿ ಮಾಡೋದ್ರಲ್ಲಿ ಆಗಲ್ಲ. ಇಟ್ಸ್ ಅ ಟೀಮ್ ವರ್ಕ್. ಆ ಟೀಮ್ ಯಾವಾಗ ಬಿಲ್ಡ್ ಆಗುತ್ತೆ ಅಂತಂತಂದರೆ ಒಬ್ಬ ವ್ಯಕ್ತಿ ಹತ್ರ ಆಗಲ್ಲ. ನಾನು ಒಬ್ಬ SP ಇರ್ಬೋದು, ನನ್ನ ಜೊತೆಗೆ ಕೆಲಸ ಮಾಡುವಂಥ ಸುಮಾರು 16-18 ಜನ ಪೊಲೀಸ್ನವರಿದ್ದಾರೆ. ಅವರು ನನ್ನ ಥಾಟ್ ಪ್ರೊಸೆಸ್ಸಿಗೆ, ನಾವು ಹೇಳುವಂಥದ್ದಕ್ಕೆ, ನಾವು ಕೊಡುವಂಥ ಮಾರ್ಗದರ್ಶನಕ್ಕೆ, ನಮ್ಮ ಉದ್ದೇಶಕ್ಕೆ ಯಾವಾಗ ಅವರು ಕಾಲನ್ನು ಜೋಡಿಸ್ತಾರೆ. ನಮ್ಮ ಪೆರೇಡನ್ನು ನೋಡ್ತೀರಿ ನೀವು, ಹೇಗಿರುತ್ತೆ ಪೆರೇಡು? ಸಿಂಕ್ರನೈಸೇಷನ್, ಲೆಫ್ಟ್ ರೈಟ್, ಕಾಲಾಗಿರ್ಬೋದು, ಕೈ ಆಗಿರ್ಬೋದು, ಸೆಲ್ಯೂಟ್ ಆಗಿರ್ಬೋದು, ಎಲ್ಲ ಸಿಂಕ್ರನೈಸೇಷನ್ ಇರುತ್ತೆ. ಯಾವಾಗ ನಾವು ಮಾಡೋ ಕೆಲಸ ಒಬ್ಬ PC ಅಂತ ಹಿಡ್ಕೊಂಡು ಒಬ್ಬ SP ವರೆಗೂ ಸಿಂಕ್ರನೈಸ್ ಆಗುತ್ತೆ, ದೆನ್ ಯು ವಿಲ್ ಸ್ಟಾರ್ಟ್ ಗೆಟಿಂಗ್ ದ ರಿಸಲ್ಟ್ಸ್. ದಿಸ್ ಇಸ್ ವಾಟ್ ವಿ ಆರ್ ಟ್ರೈಂಗ್ ಟು ಡೂ ಇನ್ ವಿಜಯಪುರ ಡಿಸ್ಟ್ರಿಕ್ಟ್ ಆಲ್ಸೋ. ದ ಸೇಮ್ ಸೆಟ್ ಆಫ್ ಆಫೀಸರ್ಸ್ ಅಂಡ್ ದ ಸ್ಟಾಫ್ಸ್ ಆರ್ ಗಿವಿಂಗ್ ದ ವಂಡರ್ಫುಲ್ ರಿಸಲ್ಟ್ಸ್. ಸೊ ಉದಾಹರಣೆ ಇಷ್ಟ ಹೇಳಬೇಕು ಅಂತಂತಂದರೆ, ಕಳೆದ 1 ವರ್ಷದಲ್ಲಿ ವಿಜಯಪುರ ಜಿಲ್ಲೆಗೆ 5 CM ಮೆಡಲು, 5 DG ಡಿಸ್ಕೋ. ಐ ಥಿಂಕ್ ಇತಿಹಾಸದಲ್ಲಿ ಎಲ್ಲಿ ಸಿಕ್ಕಿಲ್ಲ ವಿಜಯಪುರ ಜಿಲ್ಲೆ ಇತಿಹಾಸದಲ್ಲಿ. ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂತಂದರೆ, ಈ ಎಲ್ಲ ಹಾರ್ಡ್ ವರ್ಕಿನ ಹಿಂದೆ ಆ ಮನುಷ್ಯನ ಪ್ರಯತ್ನ ಮತ್ತು ಪರಿಶ್ರಮ ಬಹಳ ಇದೆ. ಅಂದರು ಒಬ್ರು ಏನು ಅಂತಂದರೆ, SP ಸಾಹೇಬರು 1 ಸಾರಿ ಹೇಳ್ತಿದ್ರು, ಅಡಿಷನಲ್ SP ಸಾಹೇಬರು 4 ಸಾರಿ ಅದನ್ನ ಬೆನ್ ಹತ್ತಿದ್ರು ಅಂತೇಳಿ. ಈಗ ಅದನ್ನೇ ಯೋಚನೆ ಮಾಡಾಗತ್ತೆ, ನಾನು 1 ಸಾರಿ ಸೀಲ್ ಆಗ್ತಿದ್ದೆ, ಅವ್ರು 4 ಸಾರಿ ಸೀಲ್ ಹಾಕಿದ್ರು. ಈಗ 4 ಸಾರಿ ಸೀಲ್ ಹಾಕೋರು ಯಾರು ತರಬೇಕು ಅಂತಂತ ಹೇಳಿ. ಸೊ ದಟ್ ಈಸ್ ಹೌ ದ ಮೇಲ್ಗಡೆ ಇದ್ದವ್ರು ಡಿಸಿಷನ್ಸ್ಗಳನ್ನು, ನಿರ್ಧಾರಗಳನ್ನು ಹೇಗೆ ಕೊಡ್ತಾರೆ. ಕ್ಯಾರೆಟ್ ಆ್ಯಂಡ್ ಸ್ಟಿಕ್ ಪಾಲಿಸಿ ಇರುತ್ತೆ. ಬ್ರಿಟಿಷರು ಅದನ್ನೇ ಯೂಸ್ ಮಾಡಿದ್ರು. ಮನೆಯಲ್ಲಿ ತಂದೆ ತಾಯಿನೂ ಅದನ್ನೇ ಯೂಸ್ ಮಾಡ್ತಾರೆ. ತಂದೆ ಬೈತಾ ಇದ್ರೆ ತಾಯಿ ಮುದ್ದು ಮಾಡ್ತಿರ್ತಾರೆ, ತಾಯಿಗೆ ಬೈತಾ ಇದ್ರೆ ತಂದೆ ಮುದ್ದು ಮಾಡ್ತಾ ಇರ್ತಾರೆ. ನಮ್ದು ಹಾಗೆ ಇರುತ್ತೆ ಕಾಂಬಿನೇಷನ್. ಒಂದ್ಸರಿ ನಾನು ಹೊಡೆದ್ರೆ ಅವ್ರು ಸಮಾಧಾನ ಮಾಡ್ತಿರ್ತಾರೆ, ಅವ್ರು ಹೊಡೆದ್ರೆ ನಾನು ಸಮಾಧಾನ ಮಾಡ್ತಾ ಇರ್ತೀವಿ. ದಟ್ ಈಸ್ ಹೌ ಇಟ್ ವರ್ಕ್ಸ್. ಸೊ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ದಟ್ ಕ್ಯಾರೆಟ್ ಆ್ಯಂಡ್ ಸ್ಟಿಕ್ ಪಾಲಿಸಿ ಇರುತ್ತೆ. ಯಾವಾಗ ಸ್ಟಿಕ್ ಕೊಡ್ತೀವಿ ಅವಾಗ ಕ್ಯಾರೆಟ್ ಸಿಗುತ್ತೆ. ಸೊ ಹಾಗಾಗಿ ಇದು ನಿರಂತರ. ಇದು ಈ ಪೊಲೀಸಿಂಗ್ ಜಾಬ್ ಏನಿದೆ ಅದು ನಿರಂತರ, ಅಂತ್ಯ ಇಲ್ಲ. ನೀವು ಅನ್ಕೊಂಡಿರ್ಬೋದು ಇವತ್ತು ಕುಂತು ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಅಂತಲ್ಲ, ಅಲ್ಲಿ ಎಲ್ಲೇ ಏನೋ ಒಂದು ಘಟನೆ ಆಗಿರುತ್ತೆ. ನಾವು ಯಾರೋ ಒಬ್ಬ ಕಾನ್ಸ್ಟೇಬಲ್ ಅದನ್ನು ಕೂಡ ಅಟೆಂಡ್ ಮಾಡ್ತಾ ಇರ್ತಾನೆ. ಹಾಗಾಗಿ ಏನು ಹೇಳೋದನ್ನೆಲ್ಲ ಹೇಳ್ಬಿಟ್ಟಿದ್ದೀನಿ, ಇನ್ನೇನು ಉಳಿದಿದೆ. ಇನ್ನೊಂದು ನಾವು ಸಾಮಾಜಿಕವಾಗಿ ಯೋಚನೆ ಮಾಡಬೇಕಾದಂಥದ್ದು, ಯಾಕಂದರೆ ಒಂದು ಅವಕಾಶ ಸಿಕ್ಕಿದೆ, ಅದನ್ನು ನಾನು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ. ಈ ಭೀಮಾ ತೀರ ಅಂತ ನಾವು ಮಾತಾಡ್ತೀವಿ. ನಾವು ಕೂಡ ಸಾಕಷ್ಟು ಹಟ್ಟಿಯವ್ರ ಜೊತೆಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಯಾಕೆ ಅಂತಂತೇಳಿ ನೀವು ಯಾರಾದರೂ ಯೋಚನೆ ಮಾಡಿದ್ದೀರಾ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಯಾಕೆ ಹೀಗೆ? ಸ್ವಲ್ಪ ವೈ ದ ಬ್ಲಡ್ ರಿಲೇಟೆಡ್ ಕ್ರೈಮ್ಸ್ ಆರ್ ಹೈ ಇನ್ ಭೀಮಾ ಬೆಲ್ಟ್, ವೈ ನಾಟ್ ಇನ್ ಕೃಷ್ಣಾ ಬೆಲ್ಟ್ ಅನ್ನೋದ್ರ ಬಗ್ಗೆ ಯಾರಾದರೂ ಸ್ಟಡಿ ಮಾಡಿದರೆ ನಿಮ್ಗೆ ಉತ್ತರಗಳು ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತಂತಂದರೆ, ನನ್ನ ಅನುಭವ ಆಗಿರ್ಬೋದು, ನಮ್ಮ ಇಲಾಖೆಯ ಫ್ಯಾಕ್ಟ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಏನು ಹೇಳುತ್ತೆ ಅಂತಂತಂದರೆ, ಆ ಕ್ರೈಮಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರಲ್ಲ, ದೇ ಆರ್ ಮಿಸ್ಡ್ ವಿತ್ ಬೇಸಿಕ್ ಅಪಾರ್ಚುನಿಟೀಸ್, ಬೇಸಿಕ್ ಫೆಸಿಲಿಟೀಸ್. ಒಂದು ಶಿಕ್ಷಣ, ಒಂದು ಉದ್ಯೋಗ, ಒಂದು ಅವಕಾಶ. ಇವುಗಳು ಏನು ಅಂತಂದರೆ ಕಂಪೇರ್ ಟು ದ ಅದರ್ ಪಾರ್ಟ್ಸ್ ಸುಮಾರು ಒಂದು 25-30 ವರ್ಷ ಹಿನ್ನೆಲೆಯನ್ನು ನಾವು ಕಾಣ್ತೀವಿ. ಈ ಕ್ರಿಮಿನಲ್ಸ್ಗಳನ್ನು ಈ ಘಟನೆ ಆದಾಗ ನಾವು ನೋಡಿದಾಗ ಅವ್ರ ಮಕ್ಕಳು ಒಳ್ಳೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಓದ್ತಾ ಇದ್ದಾರೆ, ಬಟ್ ಅವರಿಗೆ ಅವಕಾಶ ಸಿಕ್ಕಿಲ್ಲ.
15 ವರ್ಷದ ಹಿಂದೆ, ಇವಾಗ ನೀರಾವರಿ ಬಂದಿದೆ, ಮಾನ್ಯ ಉಸ್ತುವಾರಿ ಸಚಿವರು ಏನು ಸಾಧನೆ ಅಂತ ಈಗ ನೀರಾವರಿ ಬಂದಿದೆ. ಆ ನೀರಾವರಿಯಲ್ಲಿ ಸಾಕಷ್ಟು ಜನ ಈಗ ಏನು ಎಕನಾಮಿಕಲಿ ಡೆವಲಪ್ ಆಗ್ತಾ ಇದ್ದಾರೆ. ಪ್ರತಿ ಹಳ್ಳಿಗೆ ಹೋಗ್ಬಿಟ್ರು ಅವ್ರ ಮಕ್ಕಳು ಇವಾಗ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ, ಅದು ಸ್ಕೂಲ್ ಬಸ್ಸಲ್ಲಿ ಹೋಗ್ತಾ ಇದ್ದಾರೆ. ದಿಸ್ ಇಸ್ ವಾಟ್ ಐ ಅಬ್ಸರ್ವ್. ಆದರೆ ಈ ಅವಕಾಶ ಸುಮಾರು ಒಂದು 15 ವರ್ಷದ ಹಿಂದೆ, 20 ವರ್ಷದ ಹಿಂದೆ ಇದ್ದಿದ್ದು ಕಡಿಮೆ. ಅವಾಗಿನ ಜನರೇಷನ್ನಿಗೆ ಈ ಓದು ಅವಕಾಶ, ಉದ್ಯೋಗ ಅನ್ನುವಂಥ ಒಂದು ಅವಕಾಶಗಳು ಕಂಡು ಬರಲಿಲ್ಲ. ಜನರಲಿ ನಮ್ಮ ಸ್ಟಾಟಿಸ್ಟಿಕ್ಸ್ ಏನು ಹೇಳುತ್ತಂತಂದ್ರೆ, ದ ಎಜುಕೇಟೆಡ್ ಪರ್ಸನ್ನು ಅಥವಾ ಅಕ್ಷರ ಜ್ಞಾನ ಇದ್ದಂಥವನು ಕ್ರೈಮಲ್ಲಿ ಇನ್ವಾಲ್ವ್ ಆಗೋದು ಸ್ವಲ್ಪ ಕಡಿಮೆ. ಬ್ಲಡ್ ರಿಲೇಟೆಡ್ ವಿಚಾರ ಇರ್ಬೋದು, ಫೈನಾನ್ಷಿಯಲ್ ಅಫೆನ್ಸಸ್ಗಳಲ್ಲಿ, ಫ್ರಾಡ್ಸ್ಗಳಲ್ಲಿ ಇನ್ವಾಲ್ವ್ ಆಗ್ಬೋದು. ಬಟ್ ಬ್ಲಡ್ ರಿಲೇಟೆಡ್ ಅಫೆನ್ಸಸ್ಗಳಲ್ಲಿ ಓದಿದಂಥವ್ರು ಇನ್ವಾಲ್ವ್ ಆಗಿರೋದು ಕಡಿಮೆ ಸ್ಟಾಟಿಸ್ಟಿಕ್ಸ್. ಸೊ ಈ ಗ್ಯಾಪನ್ನು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಮತ್ತು ಔದ್ಯೋಗಿಕವಾಗಿ ಇರುವಂತಹ ಕೊರತೆಗಳನ್ನು ನಾವು ಏನಾದರೂ ಈ ಭೀಮಾ ಬೆಲ್ಟದಲ್ಲಿ ಬರುವಂಥ ಒಂದು 7-8 ಪೊಲೀಸ್ ಸ್ಟೇಷನ್ಸ್ಗಳಲ್ಲಿ ಏನಿದೆ ಅದನ್ನು ಬರುವಂಥ ದಿನಗಳಲ್ಲಿ ನಾವು ಅಟೆಂಡ್ ಮಾಡಿದರೆ ಡೆಫಿನೆಟ್ಲಿ ನಮ್ಮ ಟಿ ಕೆ ಮಲ್ಗೊಂಡವ್ರು ಬರೀತಾ ಇರ್ತಾರೆ, ಭೀಮಾ ತೀರ ಅಂದರೆ 30 ವರ್ಷದ ಇತಿಹಾಸವನ್ನು ಕೊಡ್ತಾರೆ. ಐ ಡೋಂಟ್ ವಾಂಟ್ ಹಿಮ್ ಟು ಗಿವ್ ದ ನೆಕ್ಸ್ಟ್ 30 years ಆಫ್ ಸ್ಟೋರಿ. ಹೌದಾ? ಸೊ ಇಟ್ ಹ್ಯಾಸ್ ಟು ಕಮ್ ಡೌನ್. ಅದು ಯಾವಾಗ ಪ್ರಯತ್ನ ಸಾಧ್ಯ ಅಂತಂತಂದರೆ ಅದರಿಂದ ಪೊಲೀಸ್ ಇಲಾಖೆ ಹತ್ರ ಮಾತ್ರ ಒಂದಿಲ್ಲ. ಪೊಲೀಸ್ ಇಲಾಖೆ ಕ್ಯಾನ್ ಮೇಕ್ 20 to 25% ಆಫ್ ದ ಎಫೆಕ್ಟ್. We have studied the Bihar model, we have studied the Jharkhand model, we have studied the Naxalism also. ಹೌದಾ? ಯಾವಾಗ ಫೈಟ್ ಮಾಡೋಕ್ಕಾಯ್ತು ನಕ್ಸಲಿಸಮ್ ಅಂತಂತಂದರೆ, ಜನಸಾಮಾನ್ಯರಿಗೆ ಸಿಗುವಂಥ ಎಲ್ಲ ಅವಕಾಶಗಳು, ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ಗಳು ಆ ಕಾರ್ನರ್ ಮೋಸ್ಟಲ್ಲಿರುವಂಥ ವಿಲೇಜಸ್ಗಳಿಗೆ ಆ ಜನರಿಗೆ ಹೋದಾಗ ಆಟೋಮೆಟಿಕ್ಲಿ ಅದು ಸಪೋರ್ಟು ಸಿಗೋದು ಕಡಿಮೆ ಆಯಿತು. ಅದೇ ರೀತಿ ಕೂಡ ನಾವು ಈ ಒಂದು ಪ್ರಯತ್ನವನ್ನು, ಇದರಲ್ಲಿ 2 ರೀತಿ ಪ್ರಯತ್ನ ಇದೆ. ಕಳೆದುಕೊಂಡಂಥ ಯುವ ಜನತೆಗೆ, ಕಳೆದುಕೊಂಡಂತಹ ಜನರಿಗೆ ಒಂದು ರೀತಿ ಸರಿಯಾದಂಥ ದಾರಿ, ಯುವ ಶಕ್ತಿಯನ್ನು ಕ್ರೀಡೆ, ಸಂಸ್ಕೃತಿ, ಆರ್ಟ್ಸ್ದಲ್ಲಿ ಎಂಗೇಜ್ ಮಾಡೋದು, ಬರುವಂಥ ಜನ್ರೇಷನ್ಗೆ ಒಂದು ಒಳ್ಳೆಯ ರೀತಿಯಾದಂಥ ಒಂದು ಏನು ಶಿಕ್ಷಣವನ್ನು ಕೊಟ್ಟಲ್ಲಿ ಐ ಥಿಂಕ್ ಇನ್ ಓವರ್ ಎ ಪೀರಿಯಡ್ ಆಫ್ ನೆಕ್ಸ್ಟ್ 10 years ವಿ ಆರ್ ಡೆಫಿನೆಟ್ಲಿ ಏಬಲ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತಂತಂದರೆ, ಈ ಚಿಂತನೆ ನಿಮ್ಮಲ್ಲಿ ಬರಬೇಕು. ಈ ಚಿಂತನೆ ನಿಮ್ಮಲ್ಲಿ ಬಂದಾಗ, ಸಾರ್ವಜನಿಕರಲ್ಲಿ ಬಂದಾಗ, ಈ ಚಿಂತನೆಯನ್ನು ನಾವು ಕೇವಲ ಲಾ ಆ್ಯಂಡ್ ಆರ್ಡರ್ ಪಾಯಿಂಟ್ ಆಫ್ ವ್ಯೂ ಇಲ್ಲ, ಇದೊಂದು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ ನೀವು ಈ ಹಿನ್ನೆಲೆಯನ್ನು ನೀವು ಸ್ಟಡಿ ಮಾಡಿದಾಗ ಡೆಫಿನೆಟ್ಲಿ ವಿಲ್ ಗೆಟ್ ದ ರಿಸಲ್ಟ್ ಇನ್ ನೆಕ್ಸ್ಟ್ 10-15 years ಅಂತ ಅನಿಸುತ್ತೆ. ಅದನ್ನು ನಾವು ಆನಂದ್ ಅವ್ರ ಜೊತೆಗೂ ನಾನು ಅದನ್ನು ಚರ್ಚೆ ಮಾಡ್ತೀನಿ ಸಪ್ರೇಟಾಗಿ. ಸೊ ಈ ಹಿನ್ನೆಲೆಯಲ್ಲಿ ಏನು ಪೊಲೀಸ್ ಇಲಾಖೆ ಏನು ಕೆಲಸ ಕಾರ್ಯವನ್ನು ನಿರ್ವಹಿಸ್ತಾ ಇದೆ, ಅದರಲ್ಲಿ ಕಳೆದ ನಾನು ಫಸ್ಟ್ ಟೈಮ್ ಅವ್ರ ಜೊತೆ ಈಗ ಕೆಲಸ ಮಾಡ್ತಾ ಇಲ್ಲ. ನಾನು ಬೆಳಗಾಮಲ್ಲಿನೂ ಕೂಡ ನಾನು SP ಬೆಳಗಾವಿ ಇದ್ದಾಗ ಅವರು DSP ರಾಮದುರ್ಗು, ವಿ ಹ್ಯಾವ್ ವರ್ಕ್ ಟುಗೆದರ್ ದೇರ್ ಆಲ್ಸೋ. ಇಲ್ಲಿ ಬಂದ ಮೇಲೂ ಕೂಡ ನಾವು ಕೂಡಿ ಕೆಲಸ ಮಾಡ್ತಾ ಇದ್ದೀವಿ. ನನಗೆ ಹೇಗಿತ್ತು ಅಂತಂತಂದರೆ, ಹಟ್ಟಿಯವರೇ ಇದೊಂದು ಹೀಗಿದೆ ಅಂತಂತಂದಾಗ ನಾನು 100% ಕಾನ್ಫಿಡೆಂಟ್ ಇರ್ತಿದ್ದೆ, ಅದು ಮುಗಿಸೋವರೆಗೂ ಅವ್ರು ಬಿಡಲ್ಲ ಅನ್ನೋದು ನನಗೆ ಗ್ಯಾರಂಟಿ ಇರ್ತಿತ್ತು. ಹಾಗಾಗಿ ಆ ಟಾಸ್ಕ್ ಅವ್ರು ಮುಗಿಸ್ತಾ ಇರ್ತಿದ್ರು, ನಾನು ಇನ್ನೊಂದು ಫೋಕಸ್ ಮಾಡೋದಕ್ಕೆ ಅನುಕೂಲ ಆಗಿತ್ತು. ಸೊ ದಟ್ ಈಸ್ ಹೌ ವಿ ವರ್ಕ್ ಆಸ್ ಎ ಟೀಮು. ಡೆಫಿನೆಟ್ಲಿ ಅವರು ಕೊಟ್ಟಿರುವಂತಹ ಸಾಕಷ್ಟು ಉದಾಹರಣೆಗಳನ್ನ ನೀವು ನೋಡಿದಾಗ ಡೆಫಿನೆಟ್ಲಿ ದಟ್ ಕ್ರೆಡಿಟ್ ಶುಡ್ ಗೋ ಟು ದ ಫ್ಯಾಮಿಲಿ ಆ್ಯಂಡ್ ದ ಕಿಡ್ಸ್ ಆಲ್ಸೋ. ಅವರ ಕುಟುಂಬ ಮತ್ತು ಅವರ ಮಕ್ಕಳಿಗೂ ಕೂಡ ಇದು ಕ್ರೆಡಿಟ್ ಹೋಗುತ್ತೆ. ಅವರ ಸಪೋರ್ಟ್ ಸಿಸ್ಟಮ್ ಏನಿದೆ ಅವ್ರಿಗೂ ಕೂಡ ಕ್ರೆಡಿಟ್ ಹೋಗುತ್ತೆ. ಮತ್ತು ಮುಂಬರುವಂಥ ದಿನಗಳಲ್ಲಿ ತಮ್ಮ ಏನು ನಿವೃತ್ತಿ ಜೀವನವನ್ನು ಕೀಪ್ ಯುವರ್ ಸೆಲ್ಫ್ ಬ್ಯುಸಿ. ಹೌದಾ? ಸೊ ಕೀಪ್ ಯುವರ್ ಸೆಲ್ಫ್ ಬ್ಯುಸಿ, ನಿಮ್ಮನ್ನು ನೀವೇ ಎಂಗೇಜ್ ಆಗಿ ಮೈಂಡನ್ನು ಬ್ಯುಸಿ ಆಗಿಡಿ. ಸೊ ಡೆಫಿನೆಟ್ಲಿ ನಿಮ್ಮ ಹತ್ರ ಇನ್ನೂ ಸಾಕಷ್ಟು ಕೆಲಸಗಳು ಆಗುವಂಥದ್ದಿದೆ. ಪೊಲೀಸ್ ಇಲಾಖೆ ಒಂದು ರೀತಿ ಏನು ಅಂತಂತಂದರೆ ಹರಿಯುವ ನೀರಿದ್ದಂಗೆ, ನಿಂತ ನೀರಲ್ಲ ಇದು, ಹರಿಯುವ ನೀರು. ಇವತ್ತು ಅವ್ರು ಇರ್ತಾರೆ, ಹೋಗ್ತಾರೆ, ಇವತ್ತು ನಾನಿದ್ದೀನಿ, ನಾಳೆ ನಾನು ಹೋಗ್ತೀನಿ, ಇನ್ನೂ ಸಾಕಷ್ಟು ಜನ ಬರ್ತಾರೆ, ಹೋಗ್ತಾ ಇರ್ತಾರೆ. ಪೊಲೀಸ್ ಇಲಾಖೆ ಮಾತ್ರ ಶಾಶ್ವತವಾಗಿರುತ್ತೆ. ಸೊ ಹಾಗಾಗಿ ಪೊಲೀಸ್ ಇಲಾಖೆಯಲ್ಲಿ ಅವಕಾಶ ಏನು ಅಂತಂತಂದರೆ, ಈ ಇಲಾಖೆ ವಿಶೇಷತೆ ಏನು ಅಂತಂತಂದರೆ, ಇದೊಂದು ಉದ್ಯೋಗ ಅಲ್ಲ, ಇದೊಂದು ಸೇವೆ ಅಂತ ಒಂದು ಇಲಾಖೆಯಲ್ಲಿ ತಾವು ಕೆಲಸ ಮಾಡಿದ್ದೀರಿ. ಸೊ ಸಾಕಷ್ಟು ತಮ್ಮ ಜೀವನದ ಸಮಯವನ್ನು ಈ ಇಲಾಖೆಗೆ ಮುಡುಪಾಗಿಟ್ಟು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋದಕ್ಕೋಸ್ಕರ ಸಾಕಷ್ಟು ಅವಿರತ ಪ್ರಯತ್ನವನ್ನು ಮಾಡಿ ಸಕ್ಸಸ್ಫುಲ್ ಆಗಿ ತಾವು ಇವತ್ತು ವಯೋ ನಿವೃತ್ತಿಯನ್ನು ಹೊಂದ್ತಾ ಇದ್ದೀರಿ. ತಮಗೆ, ತಮ್ಮ ಕುಟುಂಬಕ್ಕೆ ನಾನು ವೈಯಕ್ತಿಕವಾಗಿ ಮತ್ತು ಪೊಲೀಸ್ ಇಲಾಖೆಯ ಪರವಾಗಿ ತಮಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ವಿಜಯಪುರ ಜನ ಅದನ್ನೇ ಹೇಳ್ತಾ ಇದ್ರು, ಏನು ಅಂತಂತಂದರೆ, ನೀವು ವಿಜಯಪುರ ಜಿಲ್ಲೆ ಬಿಟ್ಟು ಹೋಗ್ತಾ ಇಲ್ಲ, ನೀವು ನಿಮ್ಮ ಮಗಳನ್ನು ಇಲ್ಲಿ ಕೊಟ್ಟು ಹೋಗ್ತಾ ಇದ್ದೀರಿ. ಸೊ ಹಾಗಾಗಿ ಅವರು ಕೂಡ ಹಾಗೆ ಹೋಗ್ತಾ ಇಲ್ಲ, ನಿಮ್ಮ ಜೊತೆಗೆ ಒಂದು ಕನೆಕ್ಷನನ್ನು ಕೂಡ
ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಸೇರಿರುವಂಥ ಜನರನ್ನ ನೋಡಿದರೆ ಅದು ವಿಜಯಪುರ ಜನರ, ನಾನು ನಿಮ್ಮ ಜನದ ಬಗ್ಗೆ ಏನು ಹೇಳೋದು, ಒಂದು ಒಳ್ಳೆ ಕೆಲಸ ಮಾಡು 10 ಕೆಲಸ ಮಾಡಿದ್ರೆ ಅಂತ ಹೇಳ್ಕೊಂತ ಅಡ್ಡಾಡ್ತಾರೆ ಇವರು, ಹೌದಾ? ಸೊ ಅಂಥ ಜನ ಇಲ್ಲಿ ಪೊಲೀಸ್ ಇಲಾಖೆಯ ಪರವಾಗಿ, ಪೊಲೀಸ್ ಇಲಾಖೆ ಅಷ್ಟೇ ಅಲ್ಲ, ಜನರು ಕೂಡ ನಮಗೆ ಬೆನ್ನೆಲುಬಾಗಿ ನಿಲ್ತಾರೆ. ಸೊ ದ್ಯಾಟ್ ಈಸ್ ವೈ ವಿ ವಿಲ್ ಗೆಟ್ ದ ರಿಸಲ್ಟ್. ಸೊ ಯಾವಾಗ ಜನರ ಸಪೋರ್ಟ್ ಇರುತ್ತೆ, ಆಮೇಲೆ ಜನಸಾಮಾನ್ಯರ ಸಪೋರ್ಟ್ ಇರುತ್ತೆ, ಮಾಧ್ಯಮದ ಸಪೋರ್ಟ್ ಇರುತ್ತೆ, ಮತ್ತೆ ಪೊಲಿಟಿಕಲ್ ಲೀಡರ್ಶಿಪ್ಗಳದ್ದು ಸಪೋರ್ಟ್ ಇರುತ್ತೆ. ಪರ್ಟಿಕ್ಯುಲರ್ಲಿ ನಾನು ಐ ಫಾರ್ವರ್ಡ್ ಟು ಮೆನ್ಷನ್, ಇಂಥ ಕ್ರೈಸಿಸ್ಗಳಲ್ಲಿ ಲೀಡರ್ಶಿಪ್ ಬಗ್ಗೆ ನಾವು ಮಾತಾಡಿದ್ವಿ. ಆ ಲೀಡರ್ಶಿಪ್ ರಿಫ್ಲೆಕ್ಟ್ ಎಲ್ಲಾಗುತ್ತೆ ಅಂತಂತಂದ್ರೆ ನಮ್ಮ ಮೇಲ್ಗಡೆ ಇರುವಂಥ ಹಿರಿಯ ಅಧಿಕಾರಿಗಳು ಮತ್ತು ನಮ್ಮ ಜಿಲ್ಲೆಯನ್ನು ನಡೆಸುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ಲೀಡರ್ಶಿಪ್ ಅಲ್ಲೂ ಕೂಡ ಇದು ರಿಫ್ಲೆಕ್ಟ್ ಆಗುತ್ತೆ. ಅವರ ಲೀಡರ್ಶಿಪ್ ಆಗಿರ್ಬೋದು, ಅವರ ಅಡ್ವೈಸ್ ಆಗಿರ್ಬೋದು, ಅದರ ಜೊತೆಗೆ ನಮ್ಮ ಹಿರಿಯ ಅಧಿಕಾರಿಗಳ ಅಡ್ವೈಸ್ ಆಗಿರ್ಬೋದು. ಯಾವಾಗ ಮೇಲ್ಗಡೆ ಶಾಂತತೆ ಇರುತ್ತೆ, ತಳಗಡೆ ರಿಸಲ್ಟ್ ಬರುತ್ತೆ. ಯಾವಾಗ ಮೇಲ್ ಡಿಸ್ಟರ್ಬ್ ಆಗುತ್ತೆ, ತಳಗಡೆ ರಿಸಲ್ಟ್ ಬರಲ್ಲ. ಸೊ ಹಾಗಾಗಿ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಚೌಕಿ ಮೋಟ್ರ್ ಹೇಳ್ತಾರೆ, ಯಾವಾಗ ಚೀಫ್ ಆಫೀಸ್ ಕೂಲ್ ಆಗಿದೆ ತಳಗಡೆ ರಿಸಲ್ಟ್ ಬರ್ತವೆ ಅಂತಂದೇಳಿ. ಸೊ ಅದೇ ರೀತಿ SP ಆಫೀಸ್ ಯಾವಾಗ ಕೂಲ್ ಇರುತ್ತೆ, ತಳಗೆ ರಿಸಲ್ಟ್ ಬರ್ತವೆ. ಸೊ ನಾವೇನು ಅಂತಂದ್ರೆ ಒಂದು ರೀತಿ ಶಾಕ್ ಅಬ್ಸರ್ವರ್ ಇದ್ದಾಗೆ. ಸೊ ಬರುವಂಥ ಪ್ರೆಷರ್ಸ್ಗಳನ್ನು ಅಬ್ಸರ್ವ್ ಮಾಡಿ ಸಿಬ್ಬಂದಿಗಳಿಗೆ ಆ ಕಾಮ್ ಪ್ರೊಸೆಸ್ಸನ್ನು, ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡಿಕೊಟ್ಟಾಗ ಈ ರಿಸಲ್ಟ್ಸ್ಗಳು ಬರ್ತವೆ. ಅಂತ ಒಂದು ಇಲಾಖೆಯಲ್ಲಿ ತಾವು ಸೇವೆಯನ್ನು ಕೊಟ್ಟಿದ್ದೀರಿ. ಅವರೇ ನನಗೆ ಹೇಳ್ತಾ ಇರ್ತಿದ್ರು ಕೆಲವೊಂದು ಸಾರಿ ಏನು ಅಂತಂತಂದರೆ, ಸರ್ ಅವ್ನು PSI ಹಿಂಗೆ ಮಾಡ್ಯಾನ ಸರ್, CPI ಹಿಂಗೆ ಮಾಡ್ಯಾನ ಸರ್, DSP ಹಿಂಗೆ ಮಾಡ್ಯಾನ ಸರ್, ಹೌದಾ? ಸೊ ಈ ಯೂಸ್ ಟು ಎಕ್ಸ್ಪ್ರೆಸ್. ಯಾಕೆ ಅಂತಂತಂದರೆ ಅವ್ರಿಗೆ ಸಂಕಟ ಆಗ್ತಿತ್ತು, ಏನು ನೀವು ಹಿಂಗೆ ಮಾಡಿದ್ದಾನೆ ಹಾಗೆ ಮಾಡಿದ್ದಾನೆ ಅಂತಂತೇಳಿ. ಬಟ್ ಆ್ಯಸ್ ಎ SP ನಾನು ಅದನ್ನು ಸಂಭಾಳಿಸ್ಕೊಂಡು ಹೋಗ್ಬೇಕು, ಜಕ್ಕೊಂಡು ಹೋಗ್ಬೇಕು, ಹೌದಲ್ಲ ಟಿವರೇ? ಸೊ ದಟ್ ಈಸ್ ಹೌ ವಿ ಹ್ಯಾವ್ ಫೇಸ್ ದ ಸಿಚುವೇಶನ್ಸ್. ಸೊ ಒಂದು ರೀತಿ ಹೇಗೆ ಆಗಿದೆ ಅಂತಂತಂದರೆ ಅವರ ಅನುಭವ ಈಗ ಇಟ್ ಬಿಕಮ್ಸ್ ಅ ಪಾರ್ಟ್ ಆಫ್ ಬೋತ್ ಆಫ್ ಅವರ್ ಕರಿಯರ್, ಹೌದಾ? ಅವರ ಕರಿಯರ್ದಲ್ಲಿ ನಂದು ಒಂದು ಚಾಪ್ಟರ್ ಉಳಿಯುತ್ತೆ, ನನ್ನ ಕರಿಯರ್ದಲ್ಲಿ ಅವ್ರದ್ದು ಒಂದು ಚಾಪ್ಟರ್ ಉಳಿಯುತ್ತೆ. ಆ ರೀತಿಯಾಗಿ ಕೆಲಸವನ್ನು ನಿರ್ವಹಿಸ್ಕೊಂಡು ಹೋಗಿದ್ದಾರೆ. ಸೊ ಹೇಳೋದಕ್ಕೆ ಸಾಕಷ್ಟು ಇರುತ್ತೆ, ದೇರ್ ಇಸ್ ನೋ ಎಂಡ್, ಬಟ್ ವಿ ಹ್ಯಾವ್ ಟು ಎಂಡ್. ಸೊ ಹಾಗಾಗಿ ನೆರೆದಂಥ ತಮಗೆಲ್ಲರಿಗೂ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ ಕೂಡ ನಮಸ್ಕರಿಸುತ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್.